ಎಲ್ರಿಗೂ ನಮಸ್ಕಾರ. ಇದು ಭಾಳ ಹೊಸ ಥರದ್ದು ಮೈಕೆ ಈಕೆಲ್ಲ ಇದೆ. ಸ್ಟೇಜ್ ಫೀಲ್ ಬರ್ತಾ ಇದೆ ನನಗೆ. ಮನದ ಕಡಲು, ನಾನು ಆವಾಗಲೇ ಭಟ್ರಿಗೆ ಹೇಳ್ತಾ ಇದ್ದೆ, ಅವರ ತನ ಅಂತಿದೆಯಲ್ಲ, ಅವರ ಇಸಮ್ ಭಾಳಷ್ಟು ವರ್ಷಗಳಾಗಿತ್ತು. ಅವರ ಇಸಮ್ ಬಿಟ್ಟೋಗಿ ನಾನು ಆವಾಗಲೇ ಹೇಳ್ತಿದ್ದೆ, ಸರ್ ನಿಮ್ಮ ತನದ ಒಂದು ಸಿನಿಮಾ ಅವಾಗವಾಗ ಬರಬೇಕು ಅಂತನ್ನುವಂಥದ್ದು. ಒಂದು ಮುಂಗಾರು ಮಳೆ ಆಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಅದನ್ನು ಅವರ ತನವನ್ನು ಜಾಸ್ತಿ ತುಂಬಿರುವಂಥ ಸಿನಿಮಾಗಳು. ಇವತ್ತು ಅದೇ ಥರದ ಭಟ್ಟರ ಇಸಮ್ಮನ್ನು ತುಂಬ ಹೈ ಲೆವೆಲಲ್ಲಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಮನದ ಕಡಲಲ್ಲಿ. ಇವತ್ತು ನನಗೆ ಆ ಥರದ ಸಿನಿಮಾಗಳನ್ನು ಕಾಯ್ತಾ ಇರುವಂಥ ನನ್ನ ಥರದ ಪ್ರೇಕ್ಷಕರಿಗೆ ಒಂದು ಸರಿಯಾದ ಸಿನಿಮಾ ಇವತ್ತು ಬಂದಿದೆ ಅಂತನ್ನೋದು ಕಂಗ್ರ್ಯಾಚುಲೇಷನ್ಸ್. ಆ ಥರದ್ದು ಬಂದಿದೆ ಅಂತ ಅನ್ನೋವಂಥದ್ದಾದರೆ, ಇವತ್ತು ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ಕಲಾವಿದನಾಗಿ ಬಂದೆ. ಸಿನಿಮಾ 2 ಸೀನ್ ಮುಗೀತಿದ್ದಂಗೆ ಪ್ರೇಕ್ಷಕನಾಗೋದೆ ನಾನು. ಅದು ಆ ಸ್ಕ್ರೀನ್ಗಿರುವಂಥ ಶಕ್ತಿ, ಮತ್ತು ಸ್ಕ್ರಿಪ್ಟಿಗಿರುವಂಥ ಶಕ್ತಿ, ನಿರ್ದೇಶಕರಿಗಿರುವಂಥ ಶಕ್ತಿ, ಕಲಾವಿದರುಗಳಿಗಿರುವಂಥ ಶಕ್ತಿ. ಇವತ್ತು ಇಷ್ಟು ಜನ ಸೇರಿಕೊಂಡು ಇವತ್ತು ಒಂದು 2.5 ಗಂಟೆಗಳ ಕಾಲ ಇವತ್ತು ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ನುವಂಥದ್ದು. ಈ ಸಿನಿಮಾದಲ್ಲಿ ಒಬ್ರಿಗಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುವಂಥದ್ದು, ಚಾಲೆಂಜಿಂಗ್ ಪಾತ್ರಗಳೇ. ಒಬ್ಬರನ್ನ ಇಲ್ಲಿ ಹೇಳೋದಕ್ಕೆ ಆಗಲ್ಲ ನಾನು. ಅಂಜಲಿಯವರಾಗಿರ್ಬೋದು, ಮತ್ತು ರಾಶಿಕಾ ಅವರಾಗಿರ್ಬೋದು, ಮತ್ತು ಸುಮಕ, ಈ 3 ಜನರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಆ ಸಿನಿಮಾಗೆ. ನನಗೆ ಅದೇ ಹೇಳ್ತಾ ಇದ್ದು, ಬಟ್ ಯೂಶಲಿ ಕಲಾವಿದರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಲೋಡು ಕೊಡುವಂಥದ್ದು. ಬಟ್ ನನಗೆ ಖುಷಿ ಆಗೋದು ಇನ್ನೊಂದೇನು ಅಂತಂತಂದರೆ, ಭಟ್ಟರ ಆಯ್ಕೆ ಇದೆ ಗೊತ್ತಾ. ಆ ಥರದ್ದು ಒಂದು ಸ್ಟ್ರಾಂಗೆಸ್ಟ್ ಹೆಗಲುಗಳನ್ನು ತರ್ತಾರೆ ಅಂತ ಅನ್ನೋವಂಥದ್ದು. ಇವತ್ತು ರಾಶಿಕಾ ಅವರಾಗಿರ್ಬೋದು, ಅಂಜಲಿ ಅವರಾಗಿರ್ಬೋದು, ಸುಮುಖ ಅವರು ಇಲ್ಲ ಇದ್ದಾರೆ. ಇಷ್ಟು ಜನರ ಒಂದು ಸ್ಟ್ರಾಂಗೆಸ್ಟ್ ಶೋಲ್ಡರ್ಸ್ನ ಇಟ್ಕೊಂಡು ಇವತ್ತು ತಮ್ಮ ಕಥೆಯನ್ನು ಹೇಳುವಂಥದ್ದು, ತಮ್ಮ ಸೋಲ್ನ ಮತ್ತು ಸ್ವೆಟ್ಟನ್ನು ಈ ಸಿನಿಮಾಗೆ ಕೊಟ್ಟಿರುವಂಥ ಕಲಾವಿದರುಗಳು. ಖಂಡಿತವಾಗಲೂ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ದೊಡ್ಡ ಕಲಾವಿದರ ದಂಡು ಇವತ್ತು ಕನ್ನಡದ ಚಿತ್ರರಂಗಕ್ಕೆ ಸಿಗ್ತಾ ಇದೆ ಅಂತ ಅನ್ನುವಂಥದ್ದಾದರೆ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ, ಒಬ್ಬ ಕನ್ನಡ ಕಲಾವಿದನಾಗಿ ನನಗಷ್ಟೇ ಹೆಮ್ಮೆ ಆಗ್ತಾಯಿದೆ. ಈ ಸಿನಿಮಾದಲ್ಲಿ ಒಬ್ಬರಲ್ಲ ಹೀರೋಸ್, ಸಿಕ್ಕಾಪಟ್ಟೆ ಜನ ಹೀರೋಗಳಿದ್ದಾರೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಸಿನಿಮಾದಲ್ಲಿ ಸುಮುಖ ಅವರ ಜೊತೆಯಲ್ಲಿ ಈ ಸಿನಿಮಾದ ನಿರ್ಮಾಪಕರು ಗಂಗಾಧರ್ ಸರ್ ಅವರು ಒಂದು ತುಂಬ ದೊಡ್ಡ ನಾಯಕರಾಗ್ತಾರೆ. ಮತ್ತು ಈ ಸಿನಿಮಾದ ನಿರ್ದೇಶಕರು ಭಟ್ ಅವರಾಗಿದ್ದರೆ, ಮತ್ತು ಸಂತೋಷ್ ರೈ ಪತಾಜಿ ಅವರು ಈ ಸಿನಿಮಾದ ಭಾಳ ಅದ್ಭುತವಾದಂಥ ಫೋಟೋಗ್ರಫಿ, ಅವ್ರ ಕಥೆನ ಭಾಳ ವಿಷುವಲಿ ಹೇಳ್ತಾರೆ. ಅದು ಅವರಿಗೆ ಸಿಕ್ಕಿರೋವಂಥ ಶಕ್ತಿ ಅದು. ಮತ್ತು ಈ ಸಿನಿಮಾದ ಮತ್ತೊಬ್ಬ ಹೀರೋ ಹರೀಶ್ ಸರ್ ಅವರು ನಮ್ಮನ್ನು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಮ್ಯೂಸಿಕಲ್ಲಿ ಮೆಸ್ಮರೈಸ್ ಮಾಡ್ತಾರೆ ಅಂತಂತಂದರೆ ತಪ್ಪಾಗಲ್ಲ. ಖಂಡಿತವಾಗಲೂ ಈ 28ನೇ ತಾರೀಕು ಒಂದು ಸಿನಿಮಾ ಹಬ್ಬ, ಸಿನಿಮಾ ಫೆಸ್ಟಿವಲ್. ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಕೂಡ ಭಾಳಷ್ಟು ವರ್ಷಗಳಿಂದ ಭಟ್ಟರ ತನವನ್ನು ತುಂಬ ಜಾಸ್ತಿ ಮಟ್ಟದಲ್ಲಿ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಇವತ್ತು ಮನದಲ್ಲಿ ಬರ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಗಿದೆ. ನಿಮ್ಮೆಲ್ಲರಿಗೂ ನಿಮ್ಮ 2.5 ಗಂಟೆಗಳ ಕಾಲವನ್ನು ಖಂಡಿತ ಭಾಳ ವರ್ತ್ಫುಲ್ಲಾಗಿ ಬನ್ನಿ ಭಾಳ ವರ್ತ್ಫುಲ್ಲಾಗಿರುವಂಥ ಒಂದು 2.5 ಗಂಟೆಗಳ ಕಾಲವನ್ನು ಈ ಸಿನಿಮಾ ತಂಡ ಗಟ್ಟಿಯಾಗಿ ಕಟ್ಟಿದೆ. ಖಂಡಿತವಾಗಲೂ 28ನೇ ತಾರೀಕು ಸಿನಿಮಾ ಪ್ರೇಮಿಗಳಿಗೆ ಒಂದು ಹಬ್ಬ. ಮನದ ಕಡಲು ತುಂಬ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಸಿನಿಮಾದಲ್ಲಿದೆ. ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಸಪೋರ್ಟ್ ಈ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಮನದ ಕಡಲು. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಅದೇ ಕನ್ನಡಕ್ಕೆ ಹಾಕೋಲ್ಲ ಅಂತ ಹೇಳ್ತಾರೆ, ನಾನು ಹಾಕೊಳ್ತಾ ಇದ್ದೆ ಆ ಕಡೆ ಅಂತ ಹೇಳಿದೆ. ಆ್ಯಂಡ್ ಮನದ ಕಡಲು ಇಟ್ಸ್ ಅ ವೆರಿ ಟಿಪಿಕಲ್ ಯೋಗರಾಜ್ ಭಟ್ ಫಿಲಮ್. ಅದ್ಭುತವಾದ ಡೈಲಾಗ್ಸು ಮತ್ತು ಲಾಟ್ಸ್ ಆಫ್ ಫಿಲಾಸಫಿ ಆ್ಯಂಡ್ ಅಮೇಝಿಂಗ್ ವಿಜುವಲ್ಸ್. ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ ಅವರ ಒಂದು ಕತೆ ಹೇಳೋ ಸ್ಟೈಲು, ಅದೆಲ್ಲದು ಏನು ನಾವು ಮುಂಗಾರು ಮಳೆಯಲ್ಲಿ ನೋಡಿದ್ದೀವಿ ಅದೆಲ್ಲ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಇವತ್ತಿನ ಒಂದು ಮತ್ತು ಮುಂದಿನ ಕರ್ನಾಟಕದ ಭವಿಷ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಅದು ಸುಮುಖ ಮೂಲಕ ಇರ್ಬೋದು, ಮತ್ತು ಅಂಜಲಿ ಮೂಲಕ ಇರ್ಬೋದು, ಮತ್ತು ರಾಶಿಕಾ ಮೂಲಕ ಇರ್ಬೋದು. ಆಲ್ 3 ಆಫ್ ದೆಮ್ ಅದ್ಭುತವಾದ ಪರ್ಫಾರ್ಮರ್ಸ್. ಆ್ಯಂಡ್ ನನ್ನ ಮಗನ ಸೀನಿಯರ್ ಸ್ಕೂಲಲ್ಲಿ
ಸುಮುಖ. ಆ್ಯಂಡ್ ಅದೇ ಸೀನಿಯರ್ ಥರನೇ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಡ್ ಆಫ್ ಎನರ್ಜಿ ಆ್ಯಂಡ್ ಲಾಡ್ ಆಫ್ ಟ್ಯಾಲೆಂಟ್, ಅದ್ಭುತವಾದ ಪ್ರತಿಭೆ. ನಮ್ಮ ಕರ್ನಾಟಕದ ಭವಿಷ್ಯ, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಕಣ್ಣು ಮುಂದೆ ಹಲವಾರು ಪ್ರತಿಭೆಗಳು ನೀವು ನೋಡ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ, ಬೆಳೀತಾ ಇದ್ದಾರೆ. ಅದು ನಿರಂಜನ್ ಇರ್ಬೋದು, ಮತ್ತು ಹಲವಾರು ಆ್ಯಕ್ಟರ್ಸ್ಗಳು, ಯಂಗ್ಸ್ಟರ್ಸ್ಗಳು ಮಧ್ಯೆ ಬರ್ತಾ ಇರೋದು. ಇವತ್ತು ಈ ಸಿನಿಮಾ ನೋಡಿ ನನಗಂತೂ ಒಂಥರ ಏನಾದರೆ ಪಕ್ಕ ಆಗಿದೆ. ಕರ್ನಾಟಕದ ಕನ್ನಡ ಚಿತ್ರರಂಗ ಒಂದು ಭವಿಷ್ಯ ಅದ್ಭುತವಾಗಿದೆ ಅಂತ ಸುಮುಖ ಮೂಲಕ. ಸುಮುಖ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಆ್ಯಂಡ್ ಅಂಜಲಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ. ಅಂಜಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ, ಪದವಿ ಪೂರ್ವ. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಯಾಕೆಂತಂದರೆ ಅಂಜಲಿ ಇದರಲ್ಲಿ ಒಂದು ಲವಲವಿಕೆಯ ಪಾತ್ರ, ಒಂದು ಅದ್ಭುತ ಪಾತ್ರ. ಕನ್ನಡ ತುಂಬ ಜಾಸ್ತಿ ಬಿಟ್ಕೊಡಲ್ಲ, ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಮೋಷ್ನಲ್ ಕ್ಯಾರೆಕ್ಟರಲ್ಲಿ ರಾಶಿಕಾ ಅವರು ಮಿಂಚಿದ್ದಾರೆ, ಮತ್ತು ಯೋಗರಾಜ್ ಭಟ್ ಅವರು ಇವ್ರ ಮೂರು ಜನದ ಒಂದು ಪ್ರತಿಭೆಯನ್ನು ಪರದೆ ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿದೆ. ಮತ್ತು ಸಂತೋಷ್ ಪತಾಜಿ ಅವರ ಒಂದು ಛಾಯಾಗ್ರಹಣ ಅದ್ಭುತವಾಗಿದೆ. ಮತ್ತು ನನ್ನ ಸ್ನೇಹಿತ ಗೆಳೆಯ ಪ್ರಕಾಶ್ ಅವರ ಒಂದು ಸಂಕಲನ ಒಂದು ಬ್ಯೂಟಿಫುಲ್ ಆಗಿ, ಯೋಗರಾಜ್ ಭಟ್ ಅವರ ಫಿಲಾಸಫಿನ ಒಂದು ಸ್ಕ್ರೀನ್ ಪ್ಲೇ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಪ್ರಕಾಶ್ ಅವರು ಅಂತ ಹೇಳ್ತಾ. ಮತ್ತು ಹರಿಕೃಷ್ಣ ಅವರ ಮ್ಯೂಸಿಕ್ಕು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಆ್ಯಂಡ್ ಇವತ್ತು ನಾಡಿದ್ದು ರಿಲೀಸ್ ಆಗ್ತಾ ಇದೆ, ನೋಡಿ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ. ಕನ್ನಡ ಸಿನಿಮಾಗಳು ನೋಡಿ ಬೆಳೆಸಿ. ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂತಿದ್ರಿ, ನೋಡಿ ಇದನ್ನ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನ ಪೇಷನ್ಸಿಂದ ರೆಕಾರ್ಡ್ ಮಾಡ್ತಿರೋದಕ್ಕೆ. ಮನದ ಕಡಲು ಇಟ್ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ವಿಷಯಗಳು ಅಂದರೆ ಪ್ರೀತಿ, ಭಾವನೆ, ಕನಸು, ನೆನಪು, ಜೀವನ, ಬದುಕು, ಇಂತಿಂಥ ಎಲಿಮೆಂಟ್ಸನ್ನೆಲ್ಲ ಪ್ರಕೃತಿಗೆ ಹೋಲಿಸಿ, ಕತ್ತಲಾಗಿರ್ಬೋದು, ಬೆಳಕಾಗಿರ್ಬೋದು, ಅಥವಾ ಗಿಡ ಆಗಿರ್ಬೋದು, ಹೂವು ಆಗಿರಬಹುದು, ಇಂಥ ವಿಷಯಗಳಿಗೆ ಹೋಲಿಸಿ ಒಂದು ಕಥೆಯನ್ನು ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಟರ್ಸ್ ಅದಕ್ಕೆ ಬಹಳ ಅಚ್ಚುಕಟ್ಟಾಗಿ, ಮೈ ಗಾಡ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಶಿಕಾ, ಅಂಜಲಿ, ಸುಮುಖ, ಯು ಗೈಸ್ ರಾಕ ಅಂತ ಹೇಳಬೇಕು. ಆ್ಯಂಡ್ ಅಂದರೆ ಕೆಲವು ಸರಿ ಪಾತ್ರಗಳ ಪರಿಚಯ, ಪಾತ್ರಗಳ ಪೋಷಣೆ ತುಂಬ ಮುಖ್ಯವಾಗುತ್ತೆ. ಆ್ಯಂಡ್ ನಿರ್ದೇಶಕರು ಹೇಳೋ ಹಾಗೆ ಇಲ್ಲ ಅವ್ರ ಬಗ್ಗೆ. ಯೋಗರಾಜ್ ಭಟ್ ಸರ್ ತುಂಬ ಅಚ್ಚುಕಟ್ಟಾಗಿ ಇವರಲ್ಲಿ ಆ ಆ್ಯಕ್ಟಿಂಗನ್ನು ತರಿಸಿದ್ದಾರೆ. ತುಂಬ ಪೊಟೆನ್ಷಿಯಲ್ ಇದೆ ಈ ಆ್ಯಕ್ಟರ್ಸಿಗೆ ಅಂತ ಅನಿಸ್ತು. ಹಾಗೆ DOP ಆಗಿರಬಹುದು ಅಥವಾ ಮ್ಯೂಸಿಕ್ ಆಗಿರಬಹುದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ದಿ ಆ್ಯಕ್ಚುವಲ್ ಟೈಟಲ್ ಟ್ರ್ಯಾಕ್ ಏನಿದೆ ತುಂಬ ಇಷ್ಟ ಆಗಿದೆ. ನೀವು ಎಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ಈ ಸಿನಿಮಾ ಮಾರ್ಚ್ 28ಕ್ಕೆ ಬರ್ತಿದೆ, ನೋಡಿ ಹಾರೈಸಿ, ಇಡೀ ತಂಡವನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಯೂಶಲಿ ಏನಂದರೆ ಈ ಥರ ಪ್ರೀಮಿಯರ್ ಶೋ ಅಲ್ಲಿ ಬಂದಾಗ ಎಲ್ಲರೂ ಹೊಗಳ್ತಾರೆ, ಯಾಕಂದರೆ ಆ ಸಿನಿಮಾ ಚೆನ್ನಾಗಾಗಲಿ ಅನ್ನೋ ಒಂದು ಭರವಸೆ ಇರುತ್ತೆ. ನಮಗೆ ಎಲ್ಲ ಪ್ಲಸ್ ಪಾಯಿಂಟ್ಸ್ ಹೇಳ್ತೀವಿ. ಆದರೆ ನಾನು ಹೇಳೋದು ಒಂದೇ ಒಂದು, ಈ ಸಿನಿಮಾ ಎಲ್ಲರೂ ನೋಡಬೇಕು, ಯಾಕಂದರೆ ವಿಜುವಲ್ ಟ್ರೀಟು. ಆಮೇಲೆ ನಮ್ಮ ಕನ್ನಡ ಸಿನಿಮಾಗೆ 3 ಜನ ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ. ಸೊ ನಾವು ಹೆಮ್ಮೆ ಪಡಬೇಕು. ಒಳ್ಳೆ ಚಿತ್ರಗಳು ಕೊಟ್ಟಿದ್ದಾರೆ. ಯೋಗರಾಜ್ ಭಟ್ರು ಯಾವಾಗಲೂ ಅಷ್ಟೇ, ಅವರು ಒಂದು ಸೀನಿಗೆ ಬಿಟ್ಟು ಯಾವಾಗಲೂ ಹೇಳ್ತಾರೆ, ಸಿನಿಮಾ ಹೆಂಗೆ ಮಾಡಬೇಕು ಅಂದರೆ ಅದು ಟಿ ವಿಲಿ ಬರುತ್ತೆ, ಮೊಬೈಲಲ್ಲಿ ನೋಡ್ತೀವಿ, ಅದಕ್ಕೆ ಕಾಯ್ತೀವಿ ಅಂತ ಮಾಡಬಾರ್ದಂತೆ. ಯಾವಾಗಲೂ ಸಿನಿಮಾನ ಥಿಯೇಟ್ರಿಗೆ ಬರೋಂಗೆ ಮಾಡಬೇಕಂತೆ. ಸೊ ಅದನ್ನು ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇಸ್ ಅಮೇಝಿಂಗ್ ಆ್ಯಂಡ್ ಎವ್ರಿಥಿಂಗ್. ಹರಿ ಸರ್ ಮ್ಯೂಸಿಕ್ ಮಾತಾಡೋಂಗಿಲ್ಲ, ಯಾಕಂದರೆ ಈಗ ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದೆ. ಮನದ ಕಡಲು ಅದ್ಭುತವಾದಂಥ ಒಂದು ಯಶಸ್ಸು ಸಿಗಲಿ. ಆ್ಯಂಡ್ ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ 2.5 ಗಂಟೆಗಳನ್ನು ಬಂದು ಈ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಿ. ತುಂಬ ಬೇಕಾಗಿದೆ ಈ ಥರ ಸಿನಿಮಾಗಳು. ಆಮೇಲೆ ಕನ್ನಡ ಸಿನಿಮಾಗೆ ಹಿಟ್ಗಳು ಬೇಕಾಗಿದೆ. ಅದನ್ನು ಕೊಡೋದಕ್ಕೆ ಸಾಧ್ಯ ಇರೋದು ಬರೀ ಚಿತ್ರತಂಡದಿಂದ ಮಾತ್ರ ಅಲ್ಲ, ನೀವು ಬಂದು ನೋಡಿದಾಗ. ಆ್ಯಂಡ್ ಅಪ್ರಿಷಿಯೇಟ್ ಯುವರ್ ಗ್ರೇಟ್ ಎಫರ್ಟ್ಸ್. ಯು ಲುಕ್ ಅಮೇಝಿಂಗ್. 3 ಜನ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಾನು ನಿನ್ನ ಜಾಗದಲ್ಲಿದ್ದರೆ ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ ಕಣೋ, ಆಯಿತಾ? ಅಷ್ಟು ಒಳ್ಳೆ ಬುದ್ಧಿ ಇರಬಾರ್ದು. ಬಟ್ ಇಟ್ಸ್ ಓಕೆ. ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಮನದ ಕಡಲು ತುಂಬ ಒಳ್ಳೆ ಯಶಸ್ಸನ್ನು ಕಾಣಲಿ. ಆ್ಯಂಡ್ ಗುಡ್ ಲಕ್ ಟು ಯು. ಎಲ್ರಿಗೂ ನಮಸ್ಕಾರ. ಏನು ಹೇಳಿ, ಎಲ್ಲ ಸೆಲೆನ್ಸ್ ಆಲ್ರೆಡಿ ಹೇಳಾಯಿತು. 3 ಜನ ಒಂದು ಅದ್ಭುತವಾದ ಕಲಾವಿದನ ನಮ್ಮ ಇಂಡಸ್ಟ್ರಿಗೆ ಪರಿಚಯ ಕೊಟ್ಟಿದ್ದಾರೆ, ಯೋಗರಾಜ್ ಭಟ್ ಸರ್. ಸೊ ನಾನು ನಿಜವಾಗ್ಲೂ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಬೈ ಆಲ್ ದ 3 ಆಫ್ ಯು.
ಅದ್ಭುತವಾದ ಪರ್ಫಾರ್ಮೆನ್ಸು. ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ಅನ್ಸಲ್ಲ ನಿಮ್ಮ 3 ಜನಕ್ಕೂ. ಯು ಗೈಸ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಆದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ ನೋಡೋಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸರ್ ಬದುಕಲ್ ಹಿಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೊಂದು ಬ್ಯೂಟಿಫುಲ್ ರೀತಿಯಲ್ಲಿ ಸೀನಿಕ್ ಆಗಿ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ, ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಮರ್ತುಬಿಟ್ಟೆ, ಎಲ್ಲ ಎಫರ್ಟ್ಸ್ಗಳಿಗೂ ಬೆಲೆ ಸಿಗೋದು ಇದಕ್ಕೆ ಜೀವ ತುಂಬಿಸುವಂತಹ ನಿರ್ಮಾಪಕರಿದ್ದಾಗ. ಸೊ ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು. ಗಂಗಣ್ಣ ಆಮೇಲೆ ಮುಂಗಾರು ಮಳೆ ಅಂತ ಇದು ದೊಡ್ಡ ಒಂದು ಹಿಟ್ಟನ್ನು ಕೊಟ್ಟಂಥ ಒಂದು ಸಂಸ್ಥೆ. ಇದು ಕೂಡ ಅದೇ ಥರ ಒಂದು ದೊಡ್ಡ ಹಿಟ್ ಆಗಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ಟೆಕ್ನಿಷಿಯನ್ಸ್ ಆಲ್ರೆಡಿ ಪ್ರೂವ್ಡ್ ವೆರಿ ಸಕ್ಸಸ್ಫುಲ್ ಲೆಜೆಂಡರಿ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ 3 ಜನ ಆರ್ಟಿಸ್ಟ್, ಸುಮುಖ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ನನಗೇನೋ ಒಂದು ಹೆಂಗ್ ರಣಬೀರ್ ಕಪೂರ್ ನೋಡ್ದಂಗೆ ಅನಿಸ್ತು ನಿಜವಾಗ್ಲೂ. ಅಂಜಲಿ ಅವರಂತೂ ನನ್ನ ಗುಡ್ ಫ್ರೆಂಡ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಹಾಗೂ ರಾಶಿಕ್ ಅವ್ರ ಕ್ಯಾರೆಕ್ಟ್ರು ತುಂಬ ಎಮೋಷನ್ಸ್ ಇಟ್ಕೊಂಡು ಆ್ಯಕ್ಟ್ ಮಾಡೋಂಥ ಕ್ಯಾರೆಕ್ಟ್ರು, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ, ಅದ್ಭುತವಾಗಿರೋ ಸಿನಿಮಾ. ದಯವಿಟ್ಟು ಅದರ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ಈ ಸಿನಿಮಾ ತುಂಬ ಚೆನ್ನಾಗಿತ್ತು. ಸುಮುಖ ಅವ್ರು ನನಗೆ ತುಂಬ ವರ್ಷಗಳಿಂದ ಪರಿಚಯ. ನಾನು ಅವ್ರು ಒಂದೇ ಸ್ಕೂಲಲ್ಲಿ ಓದಿದ್ದು. ಅವ್ರು ನನ್ನ ಸೀನಿಯರು. ಸೊ 6ನೇ ಕ್ಲಾಸಲ್ಲಿ ನಾನು ಸ್ಕೂಲಿಗೆ ಬಂದಾಗ, ಮೊದಲನೇ ಹೊಸ ಸ್ಕೂಲ್ಗೆ ಮೊದಲು ಡ್ಯಾನ್ಸ್ ಮಾಡೋದು ನೋಡಿದ್ದು ಅವ್ರನ್ನೇ. ಸೊ ನನಗೆ ಅವಾಗಿಂದ ಅವರು ಡೆಫಿನೆಟ್ಲಿ ಹೀರೋ ಥರನೇ ಕಾಣ್ತಿದ್ದಾರೆ, ಅವ್ರ ಥರನೇ ಆಗಬೇಕು ಅಂತ ಒಂದಿತ್ತು. ಸೊ ಇವತ್ತು ಅವರು ಹೀರೋ ಆಗಿರೋದು ಆಶ್ಚರ್ಯ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಅಂಜಲಿ ಅವ್ರದ್ದು 2ನೇ ಸಿನಿಮಾ ಪದವಿ ಪೂರ್ವ ನೋಡಿದ್ದೆ. ಇದು ತುಂಬ ಚೆನ್ನಾಗಿ ಮಾಡಿ, ಅದು ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ಬೆಳ್ಕೊಂಡಿದ್ವಿ. ಆಮೇಲೆ ಹಲೋ, ಇದು ರಾಶಿಕಾ ಅವ್ರದ್ದು ಫಸ್ಟ್ ಫಿಲ್ಮ್ ಅಂತ ತುಂಬ ಚೆನ್ನಾಗಿ ಮಾಡಿ. ಫಸ್ಟ್ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಯೋಗರಾಜ್ ಸರ್ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಸೊ ಅವ್ರ ಸಿನಿಮಾಗಳು ನೋಡೋಕ್ಕೆ ಒಂಥರ ಖುಷಿ ನನಗೆ. ಸೊ ಈ ಥರ ಒಂದು ಅದ್ಭುತವಾದ ಕಾಂಬಿನೇಷನ್ ಬರೆಯೋಕ್ಕೆ ನನಗೆ ತುಂಬ ಖುಷಿ. ಈ ಪ್ರೀಮಿಯರ್ಗೆ ಕರೆದಿರೋದಕ್ಕೆ. ಸೊ ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ಆಫ್ ಲಕ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ವೇದಿಕೆಯಲ್ಲಿ. ನಿಜವಾಗ್ಲೂ ಆಫ್ಟರ್ ಸೀಯಿಂಗ್ ಸಚ್ ಗುಡ್ ಫಿಲ್ಮ್, ನಾವು ಯೋಗರಾಜ್ ಭಟ್ರ ಸಿನಿಮಾ ಅಂತಂದರೆ ಏನು ಅನ್ಕೊಳ್ತೀವಿ ಅಂತಂದರೆ ಎಕ್ಸ್ಪೆಕ್ಟೇಷನ್ನು, ಡೈಲಾಗು, ಅದ್ಭುತವಾದಂಥ ಡೈಲಾಗ್ಸು, ಅದ್ಭುತವಾದಂಥ ಮ್ಯೂಸಿಕ್ಕು, ಅದ್ಭುತವಾದಂಥ ಎಮೋಷನ್ಸ್ ಆನ್ ಸ್ಕ್ರೀನ್, ಲವ್ ಏನಿದೆಯಲ್ಲ ಅದನ್ನು ಈ ಕ್ರಿಯೇಟ್ಸ್ ಮ್ಯಾಜಿಕ್ ಅಂತ ಹೇಳ್ಬೋದು. ಅದು ಎಸ್ಪೆಷಲಿ ವಿತ್ ಅಂಜಲಿ ಆ್ಯಂಡ್ ರಾಶಿಕಾ, ದೇ ಲುಕ್ ಗಾರ್ಜಿಯಸ್ ಆನ್ ಸ್ಕ್ರೀನ್. ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಆ್ಯಂಡ್ ಸುಮುಖ, all credit goes to you and the entire team. ನಿಜವಾಗ್ಲೂ he has carried it so well in some scenes. ನಿಜವಾಗ್ಲೂ ಐ ಥಿಂಕ್ ಮ್ಯಾಜಿಕ್ ಕ್ರಿಯೇಟ್ ಆಗೋದು ಯಂಗ್ಸ್ಟರ್ಸ್ನ ಇಟ್ಕೊಂಡು ಯೋಗರಾಜ್ ಭಟ್ರು ತುಂಬ ಮ್ಯಾಜಿಕ್ ಮಾಡ್ತಾರೆ. ಅದರ ನಂತರ ಯಂಗ್ಸ್ಟರ್ಸ್ನು ಕರ್ಸ್ಕೊಂಡಿದ್ದಾರೆ ಜೊತೆಯಲ್ಲಿ. ಸೊ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಳ್ತೀನಿ. ಸೊ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ದ ಟೀಮ್. ಆ್ಯಂಡ್ ನೀವೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಭಟ್ರ ಸಿನಿಮಾಯಿಂದ, ಅದರಲ್ಲಿ ಡಬಲ್ ಸಿಗುತ್ತೆ ಈ ಸಿನಿಮಾದಲ್ಲಿ ಅಂತ ಅನಿಸಿದೆ. ಭಟ್ರು ಈಸ್ ರಿಯಲಿ ರಾಕಿಂಗ್. ಸೊ ಆ್ಯಂಡ್ ಇಂಥ ಒಂದು ಸಿನಿಮಾಗೆ ಈ ನಮ್ಮ EK ಎಂಟರ್ಟೈನ್ಮೆಂಟ್ ಈ ಥರ ಸಿನಿಮಾ ಹಿಟ್ಸ್ ಕೊಡ್ತಾನೆ ಇರ್ತಾರೆ. ಐ ಥಿಂಕ್ ಈಸ್ ಅ ಮ್ಯಾಜಿಕಲ್ ಪರ್ಸನ್. ಸೊ ಹೀಸ್ ಕ್ರಿಯೇಟೆಡ್ ಮ್ಯಾಜಿಕ್ ಒನ್ಸ್ ಅಗೇನ್ ವಿತ್ ದಿಸ್ ಪ್ರೊಡಕ್ಷನ್ ಹೌಸ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಥರದೊಂದು ಸಿನಿಮಾದಲ್ಲಿ ಐ ಆಮ್ ಆಲ್ಸೋ ಸ್ಮಾಲ್ ಪಾರ್ಟ್ ಆಫ್ ಇಟ್ ಅಂತ. ಆಲ್ ದಿ ಬೆಸ್ಟ್. ದೀಸ್ ಗೈಸ್ ಹ್ಯಾವ್ ಅ ಲಾಂಗ್ ಕರಿಯರ್ ಟು ಗೋ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಇವರು ತುಂಬ ಈ ಸಿನಿಮಾದಲ್ಲಿರೋ ಗೆಸ್ಟ್ ಅಪಿಯರೆನ್ಸ್ಗೆ ಥ್ಯಾಂಕ್ ಯು. ಇಟ್ಸ್ ಆಲ್ ಗುಡ್ ಲಕ್ ಫಾರ್ ಅಸ್. ನಮಗೆ ತುಂಬ ಖುಷಿ ಆಗುತ್ತೆ. ಕನ್ನಡ ಇಂಡಸ್ಟ್ರಿಲಿ ನಮ್ಮ ಥರ ಯಂಗ್ಸ್ಟರ್ಸ್ ನಾವೆಲ್ಲ ಸೇರ್ಕೊಂಡು ಲೆಟ್ಸ್ ರಾಕ್. ಯಾ ಥ್ಯಾಂಕ್ ಯು ಯಂಗ್ಸ್ಟರ್ಸ್. ಮನದ ಕಡಲು ಫ್ರಮ್ ದ ಮೇಕರ್ಸ್ ಆಫ್ ಮುಂಗಾರು ಮಳೆ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಒಂದು 15 ವರ್ಷದ ಹಿಂದೆ ಮುಂಗಾರು ಮಳೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗಿತ್ತು, ಮತ್ತು ಮುಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು, ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ. ಒಬ್ಬ ಹೊಸ ಹೀರೋ, ಒಬ್ಬ ಹೊಸ ಸ್ಟಾರ್ ಅಂತಲೇ ಹೇಳಬೇಕು. ಹೀರೋ ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾನೆ. ಇಬ್ಬರು ಹೀರೋಯಿನ್ಸು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ಟಿಪಿಕಲ್ ಯೋಗರಾಜ್ ಭಟ್ ಸಿನಿಮಾ ಅಂದ ತಕ್ಷಣ ಅದ್ಭುತವಾದ ಲೊಕೇಶನ್ಸು, ಚಪ್ಪಾಳೆ ಹೊಡೆಯುವಂಥ ಡೈಲಾಗ್ಸು, ಮೆಲೋಡಿಯಸ್ ಸಾಂಗ್ಸು ಎಲ್ಲವೂ ಈ ಸಿನಿಮಾದಲ್ಲಿದೆ. ಒಂದು ಬೇರೆ ರೀತಿ ಅನುಭವ ಕೊಡುವಂಥ ಸಿನಿಮಾ. ಮತ್ತು ಮೇಕಿಂಗಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾರ್ಡಿನರಿ ಇದೆ. ಅಂತ ಮೇಕಿಂಗ್ ಕ್ಲೈಮ್ಯಾಕ್ಸು ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ.
ಇವತ್ತು ಎಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳ್ತಾರೆ. ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಖಂಡಿತ ಸಿಗುತ್ತೆ. ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಹೇಳಿ ಅಷ್ಟೇ. ಥ್ಯಾಂಕ್ ಯು. ಸುಮಕ್ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಎವ್ರಿ ಬಿಟ್ ನೀವು ಮಾಡಿರೋ ಪ್ರತಿಯೊಂದು ಎಕ್ಸ್ಪ್ರೆಷನ್ ತುಂಬ ಇಷ್ಟ ಆಯಿತು. ಕನ್ನಡ ಚಿತ್ರರಂಗಕ್ಕೆ ಸುಮಕ್ ಒಂದು ಒಳ್ಳೆಯ ಅಸೆಟ್. ಆ್ಯಂಡ್ ಅಂಜಲಿ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ. ಆ್ಯಂಡ್ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ. ಒಳ್ಳೆಯದು. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ. ಮನದ ಕಡಲು ಚಿತ್ರ ಇವತ್ತು ನೋಡಿದೆ. ಫಸ್ಟು ಯೋಗರಾಜ್ ಭಟ್ ಸರ್ ಬಗ್ಗೆ ಹೇಳಬೇಕು. ಲವ್ ಸ್ಟೋರಿ ಅಂದರೆ ಅದಕ್ಕೆ ಇನ್ನೂ ಒಂದು ಹೆಸರೇ ಯೋಗರಾಜ್ ಭಟ್ ಸರ್. ಈ ಚಿತ್ರದಲ್ಲಿ ನಮ್ಮ ಅಣ್ಣ ಬಲಕ್ಕೋದ್ರೆ ಪಾವಗಡ, ಎಡಕ್ಕೋದ್ರೆ ತುಮಕೂರು. ಸೊ ರಂಗಾಯಣ ಸರ್ ಎಕ್ಸ್ಟ್ರಾಡಿನರಿ, ಎಲ್ರಿಗೂ ಗೊತ್ತು, ಎಕ್ಸ್ಟ್ರಾರ್ಡಿನೆಂಟ್ ಪರ್ಫಾರ್ಮರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸುಮುಖ್ ಸರ್ ಮುಂಚಿಂದನೂ ಪರಿಚಯ. ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಟ್ಯೂಷನ್ ಹೋಗ್ತಿದ್ವಿ ನಾನು ನಮ್ಮಣ್ಣ. ನಾನು 5th ಅಣ್ಣ 7th. ಆವಾಗ ಸುಮುಖ್ ತುಂಬ ಚಿಕ್ಕವನು, ಅವಾಗ ನೋಡಿದ್ದೆ. ಸೊ ಇವಾಗ ಮೊನ್ನೆ ಜಿಮ್ಮಲ್ಲಿ ಮೀಟ್ ಆದೆ. ಸೊ ಸುಮುಖ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಫಸ್ಟ್ ಮೂವಿ ಅಂತ ಅನಿಸಲ್ಲ. ಆ್ಯಂಡ್ ರಾಶಿಕಾ ಮ್ಯಾಮ್ ಸೂಪರ್, ಆಲ್ ದಿ ಬೆಸ್ಟ್. ಆ್ಯಂಡ್ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಎಸ್ಪೆಷಲಿ ಅಂಜಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 3 ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದತ್ತಣ್ಣ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡಿನರಿ ಇದೆ. ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಕೃಷ್ಣಪ್ಪ ಅವ್ರ ಬಗ್ಗೆ. ಹೊಸಬ್ರ ಮೇಲೆ ಇಷ್ಟು ಬಂಡವಾಳ ಹಾಕಿದ್ದೀರಾ ಅಂದರೆ ನೀವುಗಳೇ ಹೀರೋ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಎಲ್ಲ ಹೊಸಬ್ರಿಗೂ ಆಪರ್ಚುನಿಟೀಸ್ ಕೊಡ್ತಾಯಿರಿ. ಆ್ಯಂಡ್ ಸುಮುಖ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಮತ್ತು ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸುಮುಖ, ಶೆಟ್ರು, ಅಂಜಲಿ ಭಟ್ರ ಭಾಷೆಯಲ್ಲಿ ಕಳ್ಳ ಮಾಮೂಲವ್ರ ಚೆನ್ನಾಗಿ ಮಾಡಿದ್ದಾರೆ. ಸುಮುಖ ನಿಮ್ಮೆಲ್ಲರದ್ದು ಭಾಷೆ ತುಂಬ ಚೆನ್ನಾಗಿದೆ. ಭಟ್ರು ಶ್ರಮ ಪಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ತುಂಬ ಶ್ರಮ ಪಟ್ಟಿದ್ದಾರೆ. ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ. ಕೃಷ್ಣಪ್ಪನವ್ರಿಗೆ ನಿಜವಾಗ್ಲೂ ಭಾಳ ದೊಡ್ಡದು ಯೋಗರಾಜ್ ಭಟ್ರಿಗೂ ಅಷ್ಟೇ. ಯಾಕಂದರೆ ಈ ಒಂದು ಹಳೆ ಬೇರಿಗೆ ಹೊಸ ಚಿಗುರು ಬೇಕು ಅಂತಾರಲ್ಲ, ಆ ಥರದ್ದೊಂದು ನಿಜವಾಗ್ಲೂ ಈ 3 ಚಿಗುರುಗಳಿಗೆ ನೀವು ಒಂದು ಸೇರಿಕೊಂಡು ಒಂದು ಶಾಪ ಕೊಟ್ಬಿಡೋಣ. ಇವರು ಇಲ್ಲೇ ಕನ್ನಡದವರಾಗಿ ಈ ಬೇರೆ ಕನ್ನಡದಲ್ಲೇ ಇರಲಿ. ಅವರಿಗೆಲ್ಲ ಹಾರಾಡೋರು ಕನ್ನಡವನ್ನು ಅವ್ರು ಮರಿಬಾರ್ದು. ಅದು ನಿಮ್ಮ ಶಾಪನೇ. ಇಲ್ಲೇ ಕೆಲಸ ಮಾಡಿ ಎಲ್ಲಿ ಬೇಕಾದ್ರೂ ಹೋಗಿ ನೀವು. ಹಾಗೆ ಆ ಥರದೊಂದು ಬಹಳ ಒಳ್ಳೆಯ ಪ್ರಯತ್ನ ಈ ಹೊಸಬರಿಗೆ, ಈ ಹೊಸ ಪ್ರಯತ್ನಕ್ಕೆ, ಈ ಕೃಷ್ಣಪ್ಪನವ್ರಿಗೆ, ಇನ್ನೂ ಈ ಥರದ್ದೊಂದು ಧೈರ್ಯ ಮಾಡುವಂಥ ಯೋಗರಾಜ್ ಭಟ್ರಿಗೆ, ಈ ಥರದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ, ಕನ್ನಡ ಸಿನಿಮಾಗೆ ಪ್ರೋತ್ಸಾಹ, ಕರ್ನಾಟಕದವ್ರಿಗೆ ಪ್ರೋತ್ಸಾಹ ನೀವು ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಈ ಥರದ ಪ್ರಯತ್ನಗಳನ್ನು ಮಾಡ್ಬೋದು. ಹಾಗಾಗಿ ನೀವೆಲ್ಲರೂ ಇದೊಂಥರ ನಮ್ಗೆ ಆಶೀರ್ವಾದ ಮಾಡ್ದಂಗೆ, ಇವರೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಮಾಡಿ ಅಂತ ತುಂಬ ಮನಸ್ಪೂರ್ವಕವಾಗಿ, ತುಂಬ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು, ಒಂದೇ ಮಾತಾರ. ಥ್ಯಾಂಕ್ ಯು. ಶೋ ಆಲ್ ದ ಬೆಸ್ಟ್. ಗುಡ್ ಲಕ್. ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸುಮುಖ, ಮೂನಪ್ಪ ಇನ್ನೊಬ್ಬ ಸ್ಟಾರ್ ಹುಟ್ಟಿದ್ದಾನೆ. ನಿನಗೆ ಇನ್ನೊಂದು ಕಲಾವಿದನಾಗೆ ಇರು. ಶೋ ಆಲ್ ದ ಬೆಸ್ಟ್. ನೀವು ಅಷ್ಟೇ ಸ್ಟಾರಿನಿಯರ್ ಆಗಿ ಹುಟ್ಟಿದ್ದೀರಾ. ನೀವು ಕಲಾವಿದರಾಗಿ. ಗುಡ್ ಲಕ್. ಥ್ಯಾಂಕ್ ಯು ಭಟ್ರೆ. ಥ್ಯಾಂಕ್ ಯು ಕೃಷ್ಣಪ್ಪನವರೇ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಲಿರಿಕ್ಸ್, ಒಳ್ಳೆ ಮ್ಯೂಸಿಕ್, ಸೂಪರ್ ಲೊಕೇಶನ್, ಒಂದು ಫೀಲ್ ಗುಡ್ ರೊಮ್ಯಾನ್ಸ್, ಆಮೇಲೆ ಮಳೆ. ಅಲ್ಲ, ಭಟ್ರ ಫಿಲಮ್ ಬಂದ್ರೆ ಮಳೆನೇ ಬೇರೆ ತರ ಕಾಣುತ್ತಲ್ಲ. ಇದೇನಪ್ಪ ಇದು? ಆ ಸಾಂಗ್ ಇದು, ಓ ಮೈ ಗಾಡ್. ನನಗೆ ಮತ್ತೆ ಮುಂಗಾರು ಮಳೆ ಬಂದು ಆಚೆ ಬಂದಂಗಾಯ್ತು. ಆ ಮುಂಗಾರು ಮಳೆ ಗಾಳಿಪಟ ಟೈಮಲ್ಲಿ
ತಕ್ಷಣ ಇನ್ನೂ ಮಳೆ ಬರ್ತಿದೆಯೋ ಅನ್ನಿಸ್ತಿತ್ತಂತೆ. ಇಲ್ಲೂ ಹಂಗೆ ಫೀಲ್ ಆಯಿತು. ಜನತೆಗೆ ದೀರ್ಘ ನಮಸ್ಕಾರ. ಬಂದವರಿಗೆಲ್ಲ ತುಂಬ ಅಂದರೆ ತುಂಬ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳಲೇಬೇಕು. ಒಂದು ಉತ್ತಮ ಪ್ರಯತ್ನ ಗೆದ್ದರೆ ಎಷ್ಟೋ ಜನಕ್ಕೆ ಆಶಾಭಾವನೆ ಮೂಡುತ್ತೆ ಸಿನಿಮಾದವರಿಗೆ. ದಯಮಾಡಿ ಎಲ್ಲರೂ ಹೊಸಬ್ರನ್ನ, ಇವರು ನಿಮ್ಮವರು, ಸಿನಿಮಾ ಮಾಡೋವರೆಗಷ್ಟೇ ನಮ್ಮವರು, ಇವತ್ತಿನಿಂದ ನಿಮ್ಮವರು, ನಮ್ಮ ತಂಡವನ್ನು, ಈ ಮುಂಗಾರು ತಂಡವನ್ನು ಸದಾಕಾಲ ಹೀಗೆ ಪ್ರೋತ್ಸಾಹಿಸಿ ಅಂತ ಸಕಲದಲ್ಲೂ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಮಾರ್ಚ್ 28 ಮನದ ಕಡಲು ನಾಳೆಯಿಂದನೇ. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ನಾನು ಮನದ ಕಡಲು ಸಿನಿಮಾ ಒಂದು ಪ್ರಿವ್ಯೂ ನೋಡಿದರೆ ಹೊಸ ಹುಡುಗರು ಸುಮುಖ, ಈ ರಾಶಿಕಾ, ಅಂಜಲಿ ಬಹಳ ಜೋರ ಮಾಡಿದ್ದಾರೆ. ಈ ಕನ್ನಡ ಜನತೆ ಡೆಫಿನೆಟ್ಟಾಗಿ ಈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು. ಅವರಲ್ಲಿ ಸ್ವತ್ತಿದೆ, ಆ ಸ್ವತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ. ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಪ್ರೇಕ್ಷಕನಾಗಿ ನಾನು ಅಲ್ಲಿ ಪಾತ್ರ ವರ್ಗದವನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದರೆ ಏನು, ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಇವತ್ತಿನ ಜನರೇಷನ್ಗೆ ಅದರ ಅರ್ಥ ಏನು, ಅದನ್ನು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಪ್ಲೇ ಮಾಡಿದ್ದೀನಿ. ಸಾರಿ, ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಚಿಕ್ಕ ಕನಸು ಇವತ್ತು ನನಸಾಯಿತು. ಯೋಗರಾಜ್ ಸರ್ ಜೊತೆ ಕೆಲಸ ಮಾಡೋದು ಇಟ್ಸ್ ಲೈಕ್ ಅ ಡ್ರೀಮ್. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ನಾನೇನೇನು ತುಂಬ ಮಾತಾಡಿದ್ರೆ ಅಳು ಬಂದ್ಬಿಡುತ್ತೆ. ನಿಮಗೆ ಜಾಸ್ತಿ ವ್ಯೂಸ್ ಸಿಕ್ಕತ್ತೆ ನನಗೆ. ನೀವು 22ನೇ ತಾರೀಕು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅ ಗುಡ್ ಟೈಮ್. ನೀವು ನಿಮ್ಮ ಪ್ರೀತಿ, ಪ್ರೋತ್ಸಾಹ ಎಲ್ಲ ಕೊಟ್ಟರೆ ಮಾತ್ರ ಸಿನಿಮಾ ಗೆಲ್ಲೋದು. ನೀವಿಲ್ದಲೆ ನಾವೇನೂ ಆಗೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. 22ನೇ ತಾರೀಕು ಥಿಯೇಟರಲ್ಲಿ ಸಿಗೋಣ. ಥ್ಯಾಂಕ್ ಯು.